ವಕ್ಫ್ ಪರಮಾಧಿಕಾರಕ್ಕೆ ಬ್ರೇಕ್ ಹಾಕಿದ ಮೋದಿ ಸರ್ಕಾರ ಲೋಕಸಭೆ ರಾಜ್ಯಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ ಪಾಸ್ ಆಗಿದೆ. ನಿನ್ನೆ ತಡರಾತ್ರಿ ರಾಜ್ಯಸಭೆಯಲ್ಲಿ ಸಂಸದರಿಂದ ಮತದಾನ ನಡೆಯಿತು. ಸತತ 12 ಗಂಟೆಗಳ ಚರ್ಚೆಯ ನಂತರ ರಾಜ್ಯಸಭೆಯಲ್ಲಿ ಮತದಾನ ಆಯಿತು. ಮೊನ್ನೆ ಲೋಕಸಭೆಯಲ್ಲಿ 14 ಗಂಟೆಗಳ ಸುದೀರ್ಘ ಚರ್ಚೆಯ ನಂತರ ರಾತ್ರಿ 2 ಗಂಟೆ ಸುಮಾರಿಗೆ ಲೋಕಸಭೆಯಲ್ಲಿ ಬಿಲ್ ಪಾಸ್ ಆಗುತ್ತೆ. ಆದರೆ ನಿನ್ನೆ ರಾಜ್ಯಸಭೆಯಲ್ಲಿ ಈ ಬಿಲ್ ಮಂಡನೆಯ ನಂತರ ಸುದೀರ್ಘ ಚರ್ಚೆ ಆಗತ್ತೆ. ಸತತ 12 ಗಂಟೆಗಳ ಚರ್ಚೆ ನಂತರ ರಾಜ್ಯಸಭೆಯಲ್ಲಿ ಮತದಾನ ಆಗತ್ತೆ. ತಡರಾತ್ರಿ ರಾಜ್ಯಸಭೆಯಲ್ಲಿ ಸಂಸದರು ಮತದಾನ ಮಾಡಿದ್ದಾರೆ. ವಕ್ಫ್ ತಿದ್ದುಪಡಿ ಬಿಲ್ ಪರ 128 ಸಂಸದರು ವೋಟಿಂಗ್ ಮಾಡಿದ್ದಾರೆ. ವಕ್ಫ್ ಮಸೂದೆಯ ವಿರುದ್ಧ ಒಟ್ಟು 95 ಸಂಸದರಿಂದ ಮತದಾನ ಆಗಿದೆ. ರಾಜ್ಯಸಭೆಯಲ್ಲಿ ಬಿಲ್ಗೆ ಒಪ್ಪಿಗೆ ಮೂಲಕ ವಕ್ಫ್ ಬಿಲ್ ಪಾಸ್ ಆಗಿದೆ. ಇವತ್ತು ಅಥವಾ ನಾಳೆ ರಾಷ್ಟ್ರಪತಿಗಳ ಅಂಕಿತಕ್ಕೆ ಬಿಲ್ ರವಾನೆ ಆಗುತ್ತೆ. ರಾಷ್ಟ್ರಪತಿ ಮುರ್ಮು ಸಹಿ ಹಾಕ್ತಾ ಇದ್ದಂತೆ ವಕ್ಫ್ ಬಿಲ್ ಜಾರಿಯಾಗುತ್ತೆ. Regarding consideration of the Waqf Amendment Bill 2025 to vote, the question is that the Waqf Amendment Bill 2025 as passed by Lok Sabha be taken into consideration. Those in favor will please say aye. Those against will please say no. I think the ayes have it. The ayes have it. The ayes have it. The motion is adopted. We shall now. ವಕ್ಫ್ ತಿದ್ದುಪಡಿ ಬಿಲ್ ವಿರೋಧಿಸಿ ಸುಪ್ರೀಂ ಕೋರ್ಟಿಗೆ ಕಾಂಗ್ರೆಸ್. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋ ನಿರ್ಧಾರ ಮಾಡಿದೆ ಕಾಂಗ್ರೆಸ್. ಈಗ ವಕ್ಫ್ ತಿದ್ದುಪಡಿ ಬಿಲ್ ಅಸಂವಿಧಾನಿಕ ಅಂತ ಕಾಂಗ್ರೆಸ್ ಕೋರ್ಟ್ ಮೆಟ್ಟಿಲೇರೋದಕ್ಕೆ ನಿರ್ಧಾರ ಮಾಡಿದೆ. ಮೋದಿ ಸರ್ಕಾರದ ದಾಳಿಯನ್ನ ಕಾಂಗ್ರೆಸ್ ಪ್ರತಿರೋಧಿಸುತ್ತೆ. ಸದ್ಯದಲ್ಲೇ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಅಂತ ಹೇಳಿದ್ದಾರೆ ಜೈರಾಮ್ ರಮೇಶ್. ಸಂವಿಧಾನದ ಮೇಲೆ ಮೋದಿ ಸರ್ಕಾರ ನಿರಂತರ ದಾಳಿ ಮಾಡ್ತಾ ಇದೆ. ಮೋದಿ ಸರ್ಕಾರದ ದಾಳಿಯನ್ನ ಕಾಂಗ್ರೆಸ್ ಪ್ರತಿರೋಧಿಸುತ್ತೆ. ವಕ್ಫ್ ತಿದ್ದುಪಡಿ ಬಿಲ್ ವಿರೋಧಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೆ ಕಾಂಗ್ರೆಸ್ ತೀರ್ಮಾನಿಸಿದೆ. ಸದ್ಯದಲ್ಲೇ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕ್ತೀವಿ ಅಂತ ಜೈರಾಮ್ ರಮೇಶ್ ಹೇಳಿದ್ದಾರೆ. ವಕ್ಫ್ ತಿದ್ದುಪಡಿ ಬಿಲ್ ಅಸಂವಿಧಾನಿಕ ಅಂತ ಇದನ್ನ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡೋದಕ್ಕೆ ಈಗ ಕಾಂಗ್ರೆಸ್ ರೆಡಿಯಾಗಿದೆ. ವಕ್ಫ್ ತಿದ್ದುಪಡಿ ಬಿಲ್ನ ಬಗ್ಗೆ ಆರಂಭದಿಂದಲೂ ಕೂಡ ಬಹಳ ದೊಡ್ಡ ಆಕ್ರೋಶ ಒಂದು ವರ್ಗದಿಂದ ಕೇಳಿಬಂದಿದೆ. ಇದೀಗ ಬಹುತೇಕ ಅಗ್ನಿ ಪರೀಕ್ಷೆಯನ್ನ ಮೋದಿ ಸರ್ಕಾರ ದಾಟಿದೆ. ರಾಷ್ಟ್ರಪತಿಗಳ ಅಂಕಿತಕ್ಕೆ ಇವತ್ತು ಅಥವಾ ನಾಳೆ ವಕ್ಫ್ ತಿದ್ದುಪಡಿಯ ಬಿಲ್ ಹೋಗುತ್ತೆ. ಲೋಕಸಭೆ ಮತ್ತು ರಾಜ್ಯಸಭೆ ಎರಡು ಕಡೆ ಬಿಲ್ ಪಾಸ್ ಆಗಿದೆ. ಈಗ ಕಾನೂನು ಹೋರಾಟಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.